ಬಿಜೆಪಿಯವರು ಸವಾಲ್ ಹಾಕಿದ್ದಕ್ಕೆ ಬಂದಿದ್ದೇನೆ ಅಂತ ಪ್ರದೀಪ್ ಈಶ್ವರ್ ಹೇಳಿದ್ದಾರೆ. ಚಪ್ಪಲಿ ಪೊರಕೆ ಪ್ರದರ್ಶನಕ್ಕೆ ಬಿಜೆಪಿ ವಿರುದ್ಧ ಪ್ರದೀಪ್ ಈಶ್ವರ್ ಕಿಡಿಕಾರಿದ್ದಾರೆ. ದಾವಣಗೆರೆಗೆ ಬಾ ಅಂದಿದ್ರು ಬಂದಿದ್ದೇನೆ ಅಂತ ಶಾಸಕ ಪ್ರದೀಪ್ ಈಶ್ವರ್ ಹೇಳಿದ್ದಾರೆ. ಪ್ರದೀಪ್ ಈಶ್ವರ್ ವಿರುದ್ಧ ಮತ್ತೆ ಬಿಜೆಪಿ ಅಜಯ್ ಕುಮಾರ್ ಕಿಡಿಕಾರಿದ್ದಾರೆ. ಶಾಸಕರಾಗಿರಬಹುದು, ಪಕ್ಷದ ಬಗ್ಗೆ ಮಾತನಾಡುವ ಅಧಿಕಾರ ಇಲ್ಲ, ಎಲುಬಿಲ್ಲದ ನಾಲಿಗೆಯವರ ಜೊತೆ ಪಂದ್ಯ ಕಟ್ಟಲ್ಲ ಅಂತ ಪ್ರದೀಪ್ ಈಶ್ವರ್ಗೆ ಮತ್ತೆ ತಿರುಗೇಟು ಕೊಟ್ಟಿದ್ದಾರೆ. ನನಗೆ ಚಪ್ಪಲಿ ತೋರಿಸಿದ್ದು ಅಹಿಂದ ವರ್ಗಕ್ಕೆ ಮಾಡಿರೋ ಅವಮಾನ. ತೊಡೆ ತಟ್ಟುವ ಮೊದಲು ತೊಡೆ ಕೈ ಗಟ್ಟಿಯಾಗಿದ್ಯಾ ನೋಡಿಕೊಳ್ಳಬೇಕು. ಚುನಾವಣೆಯಲ್ಲಿ ನಮ್ಮ ತಾಕತ್ತು ತೋರಿಸ್ತೇವೆ ಅಂತ ಪ್ರದೀಪ್ ಈಶ್ವರ್ ತಿರುಗೇಟು ಕೊಟ್ಟಿದ್ದಾರೆ. ನಿನಗೆ ತಮ್ಮಿದ್ರೆ ದಾವಣಗೆರೆಗೆ ಬಾ ಅಂತ ನಿಮ್ಮ ಆಫೀಸ್ ಮುಂದೆ ಬಂದು ನಿಂತ್ಕೊಂಡೆ. ಏನಾದ್ರು ಅಲ್ಲಲ್ಲ, ನೀವು ಹೋಗಿದ್ದೀರಿ, ನೀವು ಬೇರೆ ಬೇರೆ ಎಲ್ಲ ಅಂತ. ನಾನು ಅವ್ರ ಬಿಜೆಪಿ ಕಚೇರಿ ಮುಂದೆ ನಿಂತ್ಕೊಂಡು ಕಾಂಗ್ರೆಸ್ ಬಾವುಟ ಹಾರಿಸ್ದೆ. ಒಂದೇ ಒಂದು ಕೂಡ ಅವರ ಪ್ರಚಾರಕ್ಕೆ ನಾನು ಭಾಳ ಬುದ್ಧಿವಂತ ಅಂತ ಅನಿಸ್ಕೊಳ್ಳೋದಕ್ಕೆ ಎಲುಬಿಲ್ಲದ ನಾಲಿಗೆಯ ಮಾತುಗಳನ್ನು ಆಡೋರ ವಿಚಾರದಲ್ಲಿ ನಾವು ಪಂದ್ಯವನ್ನು ಕಟ್ಟಲಿಕ್ಕೆ ತಯಾರಿಲ್ಲ ಅಂತ ಹೇಳಲಿಕ್ಕೆ ಬಯಸ್ತೀನಿ. ಅವರು ಒಬ್ಬ ಶಾಸಕ ಆಗಿರ್ಬೋದು, ಆದರೆ ಪಕ್ಷದ ಬಗ್ಗೆ ಮಾತನಾಡಲಿಕ್ಕೆ ಅವರಿಗೆ ಅಧಿಕಾರ ಇಲ್ಲ. ಪಕ್ಷದ ಒಬ್ಬ ಕಾರ್ಯಕರ್ತನನ್ನು ಅವನೇನಾದರೂ ತಪ್ಪು ಮಾಡ್ದ ಅಂದರೆ ಅವನ ಬಗ್ಗೆ ದೂಷಿಸಲಿ, ಅದು ಬಿಟ್ಟು ಇಡೀ ಪಕ್ಷಕ್ಕೇ ಮಾತನಾಡ್ತಾರೆ ಅಂದರೆ ಅದನ್ನು ಕೇಳಿಕೊಂಡು ಸುಮ್ಮನಿರೋ ಅಂಥದ್ದು ಬಿ ಜೆ ಪಿ ಕಾರ್ಯಕರ್ತರದಲ್ಲ. ಅವರು ಚಪ್ಪಲಿ ತೂರಿರ್ತಕ್ಕಂಥದ್ದು ನಮ್ಮ ಭಾರತೀಯ ಜನತಾ ಪಕ್ಷದವರ ಸಂಸ್ಕೃತಿ ಅಲ್ಲ. ಅದು ಯಾರೋ ಅವ್ರ ಕಡೆಯವರೋ ಯಾರೋ ತೂರ್ಕೊಂಡು ಅವರ ಒಂದು ಪ್ರಚಾರವನ್ನು ಗಿಟ್ಟಿಸ್ಕೊಳ್ಳಿಕ್ಕೆ ಮಾಡಿರ್ಬೋದು ವಿನಃ ನಮ್ಮವ್ರು ಮಾತ್ರ ಮಹಿಳೆಯರು ಅವರಿಗೆ ಪರಕೆ ಸೇವೆಯನ್ನು ಮಾಡಿದ್ರು. ಅವರಿಗೆ ಪರಕೆ ಸೇವೆಯನ್ನು ಮಾಡಿದ್ರು. ಪ್ರದೀಪ್ ಈಶ್ವರ್ಗೆ ಬಳೆ ತೊಡಿಸಿದ್ರು. ಆ ಬಾಯನ್ನು ತೊಳ್ಕೊಂಡು ಬರಲಿ ಅಂತೇಳಿ ಆ ಸ್ಯಾನಿಟೈಸರ್ನ ಅವ್ರಿಗೆ ಗಿಫ್ಟಾಗಿ ಕೊಟ್ಟಿರ್ತಕ್ಕಂಥದ್ದು ನಮ್ಮ ತಾಯಂದರು ಇವತ್ತು ಮಾಡಿದ್ರು. ಎಲ್ಲರೂ ಮುಸ್ಲಿಂ ಸಮುದಾಯವನ್ನ ಎಷ್ಟು ಕೆಟ್ಟದಾಗಿ ಮಾತಾಡಿದ್ರು. ಅವ್ರ ದೇಶಭಕ್ತಿನ ಕೇಳಿದ್ರು. ಅದ್ಯಾವುದೋ ದೇಶಕ್ಕೆ ಹೋಗಿ ಅಂದ್ರು. ಅವ್ರ ಅಜಾನ್ ಬಗ್ಗೆ ಪ್ರಶ್ನೆ ಕೇಳಿದ್ರು, ಪ್ರಾರ್ಥನೆ ಬಗ್ಗೆ ಪ್ರಶ್ನೆ ಕೇಳಿದ್ರು. ಅವ್ರ ಅಂಗಡಿಯಲ್ಲಿ ಏನು ತಗೋಬಾರ್ದು ಅಂತ ಕ್ಯಾಂಪೇನ್ ಮಾಡಿದ್ರು. ಹಲಾಲ್ ಬಗ್ಗೆ ಮಾತಾಡಿದ್ರು, ಹಿಜಾಬ್ ಬಗ್ಗೆ ಮಾತಾಡಿದ್ರು. ಬಿಜೆಪಿ ಸ್ನೇಹಿತರು ನಮ್ಮ ಅಶೋಕಣ್ಣ, ವಿಜೇಂದ್ರ ಅವರು, ಯತ್ನಾಳ್ ಅವರು ಅವ್ರ ಚೇಲ ಕೈಯಲ್ಲಿ ಚಾಲೆಂಜ್ ಮಾಡಿಸಿದ್ರು. ತೊಡೆ ತಟ್ಟುವಾಗ ತೊಡೆ ಕೈ ಎರಡು ಕರೆಕ್ಟ್ ಆಗಿರುತ್ತಾ ಇಲ್ವಾ ಅಂತ ತೊಡೆ ತಟ್ಟಬೇಕು, ಇಲ್ಲ ಆಫೀಸ್ ಮುಂದೆ ಬಂದು ತೊಡೆ ತಟ್ತೀವಿ ನಾವು. ದಾವಣಗೆರೆಗೆ ಬಾ ಅಂದ್ರು. ಪಾರ್ಟಿ ಆಫೀಸ್ ಹತ್ರ ಬಂದೆ. ಒಬ್ಬ OBC ಹುಡುಗನ್ಗೆ ಚಪ್ಪಲಿ ತೋರಿಸ್ತಾರೆ. ನೀವು ಪರಕೆ ತೋರಿಸಿದ್ ನನ್ಗಲ್ಲ, ಅಹಿಂದ ದಾವಣಗೆರೆ ದಕ್ಷಿಣದಲ್ಲಿ ಅಲ್ಪಸಂಖ್ಯಾತರು, ಹಿಂದುಳಿದವರು, ದಲಿತರು ನಮ್ ತಾಕತ್ತೇನು ಅಂತ ತೋರಿಸ್ತೀವಿ. ಸಮರ್ಥನ್ ಗೆಲ್ಲಿಸ್. ಅವ್ನ್ ಯಾವನ ಬಿಜಾಪುರದ ಕೋತಿ ಇದಾನಲ್ಲ ಯತ್ನಾಳು, ಏನ್ ಅವ್ನ್ ಮಾತಾಡಿದ್ದು? ಯತ್ನಾಳ್ ಅವ್ರೆ, ಅನಂತ್ ಕುಮಾರ್ ಹೆಗಡೆ ಅವ್ರೆ, ನಿಮ್ಮ ಅಪ್ಪನ್ ಜಾಗೀರಲ್ಲ ಇದು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.